ಮನೆ ಕಟ್ಟೋಕ್ಕೆ ಮುಂಚೆ 100 ಜನ 100 ಮಾತಾಡಿ ನಿಮಗೆ ಕನ್ಫ್ಯೂಷನ್ನು ಟೆನ್ಷನ್ ಎರಡೂ ತರಿಸ್ತಾರೆ. ಈ ಕನ್ಫ್ಯೂಷನ್ನು ಹಾಗೂ ಟೆನ್ಷನ್ನಿಂದ ದೂರ ಇರೋದಕ್ಕೆ ಈ 3 ಪಾಯಿಂಟ್ಗಳನ್ನು ಜ್ಞಾಪಕ ಇಟ್ಕೊಳ್ಳಿ ಸಾಕು. ಮೊದಲನೇದು, ಯಾರೋ 100 ಜನನ ಕೇಳೋದು ಬಿಟ್ಟು ಯಾರು ಮನೆ ಕಟ್ಸಿರ್ತಾರೋ, ಈಗ ರೀಸೆಂಟಾಗಿ ಕಟ್ಸಿರೋರು ಇಲ್ಲ ಮನೆನ ಜಾಸ್ತಿ ಕಟ್ಸಿರೋರು, ಈ ಥರ ಓನರ್ಗಳನ್ನು ಭೇಟಿಯಾಗಿ ಅವ್ರ ಜೊತೆ ಮಾತಾಡಿದ್ರೆ ಯಾವುದು ಸರಿ ಯಾವುದು ತಪ್ಪು, ಎಲ್ಲಿ ಉಳಿಸ್ಬೇಕು ಎಲ್ಲಿ ಉಳಿಸ್ಬಾರ್ದು ಅನ್ನೋ ಐಡಿಯಾಲಜಿ ನಿಮಗೆ ಸಿಗುತ್ತೆ. ಎರಡನೇದು, ನೀವು ಮಾರ್ಕೆಟ್ ಸ್ಟಡಿ ಮಾಡಿರಬೇಕು. ನೀವು ಗುತ್ತಿಗೆಗಾದರೂ ಕೊಡಿ, ಇಲ್ಲ ನಿಂತು ನೀವೇ ಆದರೂ ಕಟ್ಟಿಸಿ. ನಿಮಗೆ ಗೊತ್ತಿಲ್ಲ ಅನ್ನೋದು ಎದುರುಗಡೆ ಇರೋನು ಗೊತ್ತಾದರೆ ನಿಮ್ಮನ್ನು ದೋಚ್ಬಿಡ್ತಾರೆ. ಹಾಗಾಗಿ ಮಾರ್ಕೆಟ್ ಸ್ಟಡಿ ಮಾಡಿ ಬೇಸಿಕ್ಸ್ ತಿಳ್ಕೊಳ್ಳೋದು ತುಂಬ ಮುಖ್ಯ. ಇನ್ನು ಮೂರನೇದು, ದುಡ್ಡು. ಮನೆಗೆ ದುಡ್ಡು ಖರ್ಚು ಮಾಡಬೇಕಾದ್ರೆ ಒಂದು ಸಿಸ್ಟಮ್ಯಾಟಿಕ್ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಅರ್ಥವರ್ಕಿಂದ ಹಿಡಿದು ಪ್ಲಿಂತ್ವರೆಗೂ ಎಷ್ಟಾಯಿತು, ಪ್ಲಿಂತಿಂದ ರೂಫ್ವರೆಗೂ ಎಷ್ಟಾಯಿತು, ಈ ಥರ ಡಿವೈಡ್ ಮಾಡಿಕೊಂಡ್ರೆ ನಿಮಗೂ ಹಂತಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಒಂದು ಐಡಿಯಾಲಜಿ ಬರುತ್ತೆ. ಅದರ ಆಧಾರದ ಮೇಲೆ ನಾನು ಎಲ್ಲಿ ಉಳಿಸ್ಬೋದು, ಎಲ್ಲಿಗೆ ನಾನು ಖರ್ಚು ಮಾಡಬೇಕು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಇದರಿಂದ ನಿಮಗೇನಾದರೂ ಸಹಾಯ ಆಗಿದ್ದರೆ, ಇದರಿಂದ ನಿಮಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕಿದರೆ ದಯವಿಟ್ಟು ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.